ನಮಸ್ಕಾರ ಎಲ್ರಿಗೂ. ನಾನು ಚಂದ್ರ. ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ದಿನದ ವಿಷಯ ಮೇ 22, ಜೈವಿಕ ವೈವಿಧ್ಯತೆಯ ದಿನ. ಈ ವಿಷಯದ ಬಗ್ಗೆ ಪ್ರಸ್ತಾಪಿಸೋದಕ್ಕೆ ಮುಂಚೆ ನಮ್ಮ ಸಸ್ಯಲಹರಿಯ ಕಡೆ ಒಂದು ನೋಟ ಹರಿಸೋಣ. ಇಲ್ಲಿ ಕಸ ಹಾಕಿದ್ರು ಅಂತ ಹೇಳಿದ್ನಲ್ಲ, ಇವತ್ತು ಭಾನುವಾರ ಸ್ವಲ್ಪ ಬಿಡುವು ಮಾಡಿಕೊಂಡು ಒಂದು ಪಾಟ್ನ ಸ್ವಚ್ಛ ಮಾಡಿದೆ. ಎಷ್ಟು ಬೇಸರ ಆಯಿತು ಅಂತಂದರೆ ಬಹುಶಃ ಅದೇ ಜನ ಅನಿಸುತ್ತೆ ಮತ್ತೊಂದು ಪಾಟ್ಗೂ ಕಸ ಹಾಕಿದ್ದಾರೆ. ಈ ರೀತಿ ಎಲ್ಲಂದರಲ್ಲಿ ಕಸ ಹಾಕೋರಿಗೆ ಒಂದು ಹಂಬಲ್ ರಿಕ್ವೆಸ್ಟ್, ಮನೆ ಮುಂದೆನೇ ಕಸದ ಗಾಡಿ ಬರುತ್ತೆ, ಪ್ಲೀಸ್ ಹೀಗೆ ಎಲ್ಲಂದರಲ್ಲಿ ಕಸ ಹಾಕಬೇಡಿ. ಈಗೇನೋ ಮಳೆ ಬರ್ತಿದೆ, ಗಿಡಗಳಿಗೆ ಸಾಕಷ್ಟು ನೀರು ಸಿಗುತ್ತೆ. ನಾನು ಒಂದಿನ ಗಿಡಕ್ಕೆ ನೀರು ಹಾಕಿಲ್ಲ ಅಂತಂದರೆ ಯಾರಾದರೂ ನೀರು ಹಾಕಬೇಕು ಅಂತ ಯೋಚಿಸೋದಿಲ್ಲ. ಅಂದಮೇಲೆ ಕಸ ಹೇಗೆ ಹಾಕ್ತೀರಾ ಇಲ್ಲಿ? ಈಗ ಅಂತಾರಾಷ್ಟ್ರೀಯ ಜೀವ ವೈವಿಧ್ಯ ದಿನದ ಬಗ್ಗೆ ಮಾಹಿತಿ. ಪ್ರತಿ ವರ್ಷ ಮೇ 22ರಂದು ಜೈವಿಕ ವೈವಿಧ್ಯ ದಿನವನ್ನು ಆಚರಿಸಲಾಗುತ್ತೆ. ಭೂಮಿ ಮೇಲಿನ ಪ್ರಾಣಿಗಳು, ಸಸ್ಯಗಳು ಮತ್ತು ಸೂಕ್ಷ್ಮಾಣುಜೀವಿಗಳ ಸಂರಕ್ಷಣೆ ಮತ್ತು ಅವುಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸಲು ವಿಶ್ವಸಂಸ್ಥೆಯು ಈ ದಿನವನ್ನು ಘೋಷಿಸಿದೆ. ಈ ದಿನದ ಆಚರಣೆಯ ಉದ್ದೇಶ ಮಾನವನ ಅಸ್ತಿತ್ವಕ್ಕೆ ಪ್ರಕೃತಿ ಮತ್ತು ಪರಿಸರ ವ್ಯವಸ್ಥೆ ಅತ್ಯಗತ್ಯ. ಆದರೆ ಹೆಚ್ಚುತ್ತಿರುವ ಮಾಲಿನ್ಯ, ಕಾಡುಗಳ್ಳತನ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಲಕ್ಷಾಂತರ ಜೀವ ಸಂಕುಲಗಳು ಅಳಿವಿನಂಚಿನಲ್ಲಿವೆ. ಈ ದಿನವು ಪ್ರಕೃತಿಯ ಸಂಪತ್ತನ್ನು ರಕ್ಷಿಸಲು ಮತ್ತು ಜೀವ ಸಂಕುಲಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಎಲ್ಲರಿಗೂ ನೆನಪಿಸುತ್ತದೆ. ಜೀವ ವೈವಿಧ್ಯ ಎಂದರೇನು? ಭೂಮಿಯ ಮೇಲಿರುವ ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳಿಂದ ಹಿಡಿದು ಸೂಕ್ಷ್ಮ ಜೀವಿಗಳು ಹಾಗೂ ಗಿಡ ಮರಗಳವರೆಗಿನ ವೈವಿಧ್ಯಮಯ ಜೀವಗಳ ಸಮೂಹವನ್ನೇ ಜೀವ ವೈವಿಧ್ಯ ಎಂದು ಕರೆಯಲಾಗುತ್ತದೆ. ಆಹಾರ ಮತ್ತು ಆರೋಗ್ಯ. ನಾವು ಸೇವಿಸುವ ಆಹಾರದ 80% ಗಿಡ ಮರಗಳಿಂದ ಬರುತ್ತದೆ ಮತ್ತು 20% ಪ್ರೋಟೀನ್ ಮೀನುಗಳಿಂದ ಸಿಗುತ್ತದೆ. ಜೀವ ವೈವಿಧ್ಯತೆಯ ನಾಶವು ಮನುಷ್ಯರ ಆರೋಗ್ಯದ ಮೇಲೂ ನೇರ ಪರಿಣಾಮ ಬೀರುತ್ತದೆ. ಈ ದಿನ ಆಚರಿಸುವ ಮುಖ್ಯ ಧ್ಯೇಯ ಅಂದರೆ ಜೀವ ವೈವಿಧ್ಯತೆಯ ಮಹತ್ವವನ್ನು ಸಾರಲು ಪ್ರತಿ ವರ್ಷವೂ ಹೊಸ ಘೋಷಣೆಯನ್ನು ನೀಡಲಾಗುತ್ತದೆ. ಪ್ರಸಕ್ತ ವರ್ಷದ ಧ್ಯೇಯ ವಾಕ್ಯವು ಆಕ್ಟಿಂಗ್ ಲೋಕಲಿ ಫಾರ್ ಗ್ಲೋಬಲ್ ಇಂಪ್ಯಾಕ್ಟ್, ಜಾಗತಿಕ ಪ್ರಭಾವಕ್ಕಾಗಿ ಸ್ಥಳೀಯವಾಗಿ ಕಾರ್ಯನಿರ್ವಹಿಸುವುದು ಎಂಬುದಾಗಿದೆ. ಇದರರ್ಥ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ರಕ್ಷಿಸುವುದರಿಂದ ಇಡೀ ಭೂಮಿಯ ಜೀವ ಸಂಕುಲಕ್ಕೆ ದೊಡ್ಡ ಮಟ್ಟದ ಸಹಾಯವಾಗುತ್ತದೆ. ಈ ದಿನದಂದು ಪರಿಸರವಾದಿಗಳು, ಸರ್ಕಾರಗಳು ಮತ್ತು ಸಾರ್ವಜನಿಕರು ಸಸಿಗಳನ್ನು ನೆಡುವುದು, ಅರಣ್ಯ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ರಕ್ಷಣೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾರೆ. ಇಂದು ಕಿವಿ ಮಾತಿನ ಬದಲಾಗಿ ಜೈವಿಕ ವೈವಿಧ್ಯತೆಯಲ್ಲಿ ಪಕ್ಷಿಗಳ ಬಗೆಗಿನ ಒಂದು ಸಣ್ಣ ಮಾಹಿತಿ. ಪ್ರಪಂಚದಲ್ಲಿ 9500ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳಿವೆ. ವಿಶ್ವದ ಏಕೈಕ ರೆಕ್ಕೆಗಳಿಲ್ಲದ ಪಕ್ಷಿ ಕಿವಿ. ಆಸ್ಟ್ರಿಚ್ಗಳು ಮತ್ತು ಡೋಡೋಗಳು ಹಾರಲು ಸಾಧ್ಯವಾಗದ ಪಕ್ಷಿಗಳು. ಪೆಂಗ್ವಿನ್ಗಳು ಈಜಬಲ್ಲ ಮತ್ತು ನೇರವಾಗಿ ನಡೆಯುವ ಆದರೆ ಹಾರಲು ಸಾಧ್ಯವಾಗದ ಏಕೈಕ ಪಕ್ಷಿ. ಧನ್ಯವಾದ.